ಹಾರ ಬೊಕ್ಕೆ ಎಲ್ಲ ತಗೊಂಡಿದ್ರಲ್ವೇನೆ? ಸರ್, ನಮ್ ಫಂಕ್ಷನ್ ನೀವು ಬರ್ಲೇಬೇಕು. ನಿಮ್ಮಲ್ಲಿ ಯಾರಾದ್ರೂ ದೊಡ್ಡವರಾಗಿದ್ದೀರಾ? ಬಾಯಿ ಮುಚ್ಚೋ ಕಮಂಗಿ. ನಮ್ಮ ಇನಾಗ್ರೇಷನ್ ಟೇಪ್ ಕಟಿಂಗ್ಗೆ ನೀವೇ ಬರ್ಬೇಕು ಅಂತ ನಮಗೆ ಹೆಬ್ಬೈಕಿ. ಬಾಸ್ ಡಬಲ್ ಮೀನಿಂಗ್ ಮಾತಾಡ್ತಿದಾರೆ, ಒಪ್ಕೋಬಿಡಿ ಬಾಸ್. ಸರ್ ಪ್ಲೀಸ್ ಇಲ್ಲ ಅನ್ಬೇಡಿ, ನಮ್ದನ್ನ ನೀವೇ ಓಪನ್ ಮಾಡಬೇಕು. ಏನ್ ಫಂಕ್ಷನ್ ಅಂತ ಕರೆಕ್ಟ್ ಆಗಿ ಹೇಳಿ. ಸಾರ್ ಅದು ಟಾಯ್ಲೆಟ್ ಸಾರ್. ಟಾಯ್ಲೆಟ್? ಸರ್ ಅದು ಜೆಂಟ್ಸ್ಗೆ ಅಂತ ಒಂದು ಟಾಯ್ಲೆಟ್ ಇದೆ, ಲೇಡೀಸ್ಗೆ ಅಂತಾನು ಒಂದು ಟಾಯ್ಲೆಟ್ ಇದೆ ಸಾರ್. ಆದ್ರೆ ನಮ್ಗೆ ಅಂತ ಒಂದು ಟಾಯ್ಲೆಟ್ ಇಲ್ಲ ನೋಡಿ. ಅದಕ್ಕೆ ನಮ್ಮ ಸರ್ಕಾರಕ್ಕೂ ಬರ್ದೇ ಇರೋ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ನಿಮ್ಗೆ ಬಂದಿದೆ ಅಂದ್ರೆ ಅದನ್ನ ನಾವು ಹೀಗೆ ಸುಮ್ನೆ ನಮ್ಮಲ್ಲೇ ಮುಚ್ಚಿಟ್ಬಿಟ್ರೆ ಚೆನ್ನಾಗಿಲ್ಲ ಅಲ್ವಾ ಸರ್? ಇದು ಜಗತ್ ಜಾಹೀರ್ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಪ್ರೆಸ್ ಮೀಟ್. ಈ ಅದ್ಭುತವಾದ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಹೊಳಿತು? ಲೇಡೀಸ್ ಟಾಯ್ಲೆಟ್ ಹೋದ್ರೆ ನೀವು ಜೆಂಟ್ಸ್ ಅಂತ ಆಚೆ ಓಡಿಸ್ತಾರೆ, ಜೆಂಟ್ಸ್ ಟಾಯ್ಲೆಟ್ ಹೋಗೋಣ ಅಂದ್ರೆ ಬರ್ಗೆಟ್ ನನ್ ಮಕ್ಕಳು ಆಚೆಗೆ ಹೋಗಕ್ಕೆ ಬಿಡಲ್ಲ ಅಂತಾರೆ. ಅದಕ್ಕೆ ಈ ತಾಪತ್ರಯನೇ ಬೇಡ ಅಂತ ನಾವೆಲ್ಲ ಸೇರಿ ನಮ್ಮದೇ ಆದಂತ ಟಾಯ್ಲೆಟ್ ನ ಕಟ್ಟಿಸ್ಕೊಂಡ್ ಬಿಟ್ಟಿದೀವಿ. ತುಂಬಾ ಥ್ಯಾಂಕ್ಸ್. ಪಬ್ಲಿಕ್ ಯಾರಾದ್ರೂ ಒಳಗ್ ಬರಂಗಿದ್ರೆ ಬನ್ನಿ ತೋರಿಸ್ತೀವಿ. ಹ್ಯಾಪಿ ಬರ್ಡೇ. ಓ ಹೌದಾ, ನಾನ್ ನಿಂದು ಅನ್ಕೊಂಬಂದೆ. ಎನಿವೇಸ್, ಹಲೋ ಸರ್, ನಾನು ಮನ್ವಿತಾ ತಂದೆ. ನನ್ನ ಮಗಳು ಅವಳಿಗೆ ಕಿವಿ ಕೇಳಿಸಲ್ಲ ಅಂತನಾಗ್ಲಿ, ಮಾತು ಬರಲ್ಲ ಅಂತನಾಗ್ಲಿ ಯಾವತ್ತೂ ಕೊರಗ್ದವಳಲ್ಲ. ತನ್ನ ಹಾಗೆ ಫಿಸಿಕಲಿ ಚಾಲೆಂಜ್ ಆಗಿರೋಂಥ ಈ 10 ಮಕ್ಕಳನ್ನ ದತ್ತು ತಗೊಂಡಿದ್ದಾಳೆ. ಈ ಮಕ್ಕಳು ಕೂಡ ತನ್ನ ಹಾಗೆ ಕಾನ್ಫಿಡೆಂಟ್ ಆಗಿ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ಇವಳು ತನ್ನ ಸ್ವಂತ ಖರ್ಚಿನಲ್ಲಿ ಓದಿಸ್ತಾ ಇದ್ದಾಳೆ ಸರ್. ಇಲ್ಲಿರೋ ಪ್ರತಿ ಮಗುವಿನ ಬರ್ತ್ಡೇ ಮಾಡ್ತಾ ಅವಳದೇ ಹುಟ್ಟುಹಬ್ಬ ಅನ್ನೋ ರೀತಿಲಿ ಸಂಭ್ರಮಿಸ್ತಾಳೆ ಸರ್. ಈ ಮಕ್ಕಳೇ ಇವಳಿಗೆ ಪ್ರಪಂಚ, ಈ ಮಕ್ಕಳೇ ಇವಳಿಗೆ ಸಂತೋಷ ಸರ್. ಏನಾಯ್ತು ಬಾಸ್? ಸಂತೋಷಕ್ಕೋ ದುಃಖಕ್ಕೋ ಗೊತ್ತಿಲ್ಲ ಗೌಡ್ರೆ, ನಮ್ ಕಣ್ಣಲ್ಲೂ ನೀರಿದೆ ಅಂತ ಇವತ್ತು ಗೊತ್ತಾಯ್ತು. ಇದು ನನ್ನ ಪುಟ್ಟ ತಂಗಿಗೆ. ಎಲ್ಲಿಗೆ? ಯಾಕೆ ಯಾಕೆ ಅಂದ್ರ ನನ್ನಿದೆ ಬಾನಲ್ಲಿರೋ ಆ ಸೂರ್ಯನ್ಗೆ ನನ್ನ ಲವ್ ಮ್ಯಾಟರ್ನ ಹೇಳಿ ಅವನ ಹಾಗೆ ಬಾಚಿ ತಪ್ಕೋಬೇಕು ಅಂತ ಬಂದಿದ್ದೀನಿ. ಮಧ್ಯದಲ್ಲಿ ಕರೀ ಮೋಡ್ತರ ಅಡ್ಡ ಬರಬೇಡ್ರೋ, ಮುಚ್ಕೊಂಡು ನಿಂತ್ಕೊಳ್ಳಿ. ಅಡ್ಡ ಬರ್ತಿರೋದು ನಾವಲ್ಲ, ನೀನು. ಯಾಕೋ? ನಮ್ ಬಾಸ್ ಲವ್ ಟ್ರ್ಯಾಕ್ ಅಲ್ಲಿ ನಮ್ ಸಂಗೀತ ಮೇಡಮ್ ಮಾತ್ರ ಗಾಡಿ ಓಡಿಸ್ಬೇಕು. ನಿನ್ನಂತ ಸರ್ವಿಸು ಮಾಡಕ್ ಆಗ್ತಾರ ಗೂಡ್ಸ್ ಗಾಡಿ ಅಲ್ಲ. ಯಾವಳ ಅವಳು ಸಂಗೀತ ಮೇಡಮ್ಮು? ಆ ಸೂರ್ಯ ಈ ಬಸಂತಿ ಆಸ್ತಿ. ಮಧ್ಯದಲ್ಲಿ ಗೀತ ಸಂಗೀತ ಓದಿಗೆ ತಲೆಯಲ್ಲಿ ಲಿಟಿಗೇಷನ್ ಹಾಕೋಬಾರ್ದು. ಆ ಸೂರ್ಯನ್ಗೆ ಅಂತ ಹುಟ್ಟಿರೋ ಪುಷ್ಪಕ ವಿಮಾನ ಕಣೋ ಇದು. ನಿನ್ನ ನೋಡಿದ್ರೆ ಗಂಡ ಅಣ್ಣ ಅಂತ ನಿನಗೆ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ಇನ್ನು ನಮ್ ಬಾಸ್ ಪ್ರಪೋಸ್ ಮಾಡ್ತೀಯಾ? ನೋಡುಗರು ಕಾಮಿಡಿ ಹೆಂಗಿದೆ. ಮುಚ್ಕೊಂಡು ನಿಂತ್ಕೊಳ್ರೋ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಥ್ಯಾಂಕ್ ಯು. ಸೂರ್ಯ, ನೀನ್ ನನ್ನ ಮದ್ವೆ ಆಗ್ತೀಯ ಇಲ್ವಾ? ಯಾಕೆ? ಬಸಂತಿ, ನಾನು ಸಂಗೀತನ ಮದುವೆ ಆಗ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಸೂರ್ಯ. ನಾನು ನಿನ್ನ ನೋಡ್ಬೇಕು, ಏನೇನೋ ಮಾತಾಡ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ. ನಿನ್ನ ನೆನಪಿಗೆ ಇದನ್ನಾದ್ರೂ ನನ್ ಕೊಡ್ತೀಯಾ? ಥ್ಯಾಂಕ್ಸ್. ನನಗೆ ಕಣ್ಣೀರು ಬರೋ ಹಾಗಿದೆ. ಆ ಕಣ್ಣೀರ್ನ ನೀನ್ ನೋಡಬಾರ್ದು. ಮಂಗಳಮುಖಿಯರು ಕಣ್ಣೀರು ಶಾಪ ಅಂತಾರೆ. ನೋಡು, ನಾನ್ ಪ್ರೀತಿಸಿದ ಹುಡುಗ ನೀನ್ ಚೆನ್ನಾಗಿರ್ಬೇಕು,
ಸಂತೋಷವಾಗಿರ್ಬೇಕು ಅಷ್ಟೇ ನನಗೆ ಸಾಕು. ಯಾಕೋ ಮಳೆ ಬರೋ ಥರ ಇದೆ. ನನ್ನ ಜೀವನ ಮುಂಗಾರು ಮಳೆ ಗಣೇಶ್ ಥರ ಆಗೋಯ್ತು. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಮೂಗು, ನಿಮ್ಮ ಮೀಸೆ, ನಿಮ್ಮ ವಾಯ್ಸು, ನಿಮ್ಮ ಎದೆ ಬಡಿತ, ಬ್ಲೂ ಫಿಲಮ್ ಹಾಕಿರೋ ಆ ನಿಮ್ಮ ಸನ್ಗ್ಲಾಸು, ನಿಮ್ಮ ಗಂಡಸ್ತನದ ಪ್ರತೀಕದಂತಿರೋ ಆ ನಿಮ್ಮ ಲಾಟಿ ಎಲ್ಲ ಮಿಕ್ಸ್ ಆಗಿ ಕಲಸಿ ಮೇಲೋಗ್ರಾಗಿ ನನ್ನ ಲೈಫಲ್ಲೇ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗ್ಬಿಟ್ಟಿದ್ದಾರೆ ಈ ದರಿದ್ರ ಹಾರ್ಟಲ್ಲಿ. ಮಳೆ ಜೋರಾಗ್ತಾ ಇದೆ, ನಡಿ ಹೋಗೋಣ, ಟೈಮ್ ಆಯ್ತು. ಈ ಟೈಮ್ ಅನ್ನೋದೇ ಪಕ್ಕ 4:20 ಇದೆ. ಈ ಟೈಮ್ ಇರೋದೇ ಕೈ ಬಿಡಕ್ಕೆ. ಓ ಸಾರಿ, ಟಂಗ್ ಟ್ವಿಸ್ಟ್ ಆಗೋಯ್ತು, ಕೈ ಕೊಡಕ್ಕೆ. ಆದ್ರೂ ಮಿಸ್ಟರ್ ಸೂರ್ಯ ತುಂಬಾ ಥ್ಯಾಂಕ್ಸ್ ರೀ. ಪ್ರೀತಿ ವಿಷಯದಲ್ಲಿ ನನ್ನ ನವರಂಧ್ರಗಳನ್ನು ಓಪನ್ ಮಾಡಿಸಿದ ಮನೆ ದೇವ್ರು ಕಣ್ರಿ ನೀವು, ಮನೆ ದೇವ್ರು ಕಣ್ರಿ. ಏ ಬಸಂತಿ, ಹುಚ್ಚುಚ್ಚಾಗಿ ಮಾತಾಡಬೇಡ, ಬಾವಣ ನಡೆ. ಅಯ್ಯೋ ಮುಟ್ಬೇಡಿ, ನನ್ನ ಮುಟ್ಬೇಡಿ. ನೀವು ಒಂದು ಸಲ ನನ್ನ ಕೈ ಮುಟ್ಟಿದ್ದಕ್ಕೆ ಈ ರೇಂಜಿಗೆ ಲವ್ ಆಗೋಯ್ತು. ಇನ್ನೊಂದ್ಸಲ ಮುಟ್ಟಿದ್ರೆ ಎಲ್ಲಿ ಮಕ್ಳಾಗ್ಬಿಡುತ್ತೋ ಅಂತ ಭಯ ರೀ. ಬಿಟ್ಕೊಟ್ಬಿಟ್ಟೆ ಹೋಗಿ. ನಿಮ್ ಇಷ್ಟದಂತೆ ಆ ನನ್ನ ಸೌತರಿ ಇಬ್ಬರು ಸಂಗೀತನ ಜೊತೆ ಹ್ಯಾಪಿಯಾಗಿ ಜೀವನ ಮಾಡಿ ಹೋಗಿ. ಬಾಯ್. ಅನಿಸುತ್ತಿದೆ ಯಾಕೋ ಎಂದು ನೀ ನನ್ನ ಕೈ ಬಿಟ್ಟೆ ಎಂದು. ಎಸ್ ಸರ್. ನೋಡಿ ಗಣೇಶ್, ಸಾಮಾನ್ಯ ಜನರ ರಕ್ಷಣೆ ಮಾಡಿ ಇಡೀ ಸಮಾಜಕ್ಕೆ ಕಂಟಕವಾಗಿರೋ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕಾಗಿರೋ ನಾವೇ ಇವತ್ತು ಅದೇ ಜನರಿಂದ ಲೂಟಿ ಮಾಡಿ ಇಲ್ಲೀಗಲ್ ಆಗಿ ಕಟ್ಟಿರೋ ರುದ್ರಪ್ರತಾಪ್ ಹೆಸರಿನ RP ಕ್ಲಬ್ ಇನಾಗರೇಷನ್ಗೆ ಖುದ್ದಾಗಿ ಸೆಕ್ಯೂರಿಟಿ ಕೊಡಬೇಕಂತೆ. ಇದು ನಮ್ಮ ಹೋಮ್ ಮಿನಿಸ್ಟರ್ ಆರ್ಡರ್. ದಿಸ್ ಈಸ್ ದ ಫೇಟ್ ಆಫ್ ಪೊಲೀಸ್. ನೋಡಿದ್ಯಾ DGP, ಇಲ್ಲೀಗಲ್ ಆಗಿ ಕಟ್ಟಿರೋ ಪ್ರಾಪರ್ಟಿಗೆ ಲೀಗಲ್ ಆಗಿ ಸೆಕ್ಯೂರಿಟಿ ಕೊಡ್ತಿರೋ ಪೊಲೀಸ್. ಇದು ಈ ರುದ್ರಪ್ರತಾಪ್ ಪವರ್. ತುಂಬಾ ಮೆರಿಬೇಡ ರುದ್ರಪ್ರತಾಪ್, ಟೈಮ್ ಬರ್ಲಿ, ಪೊಲೀಸ್ ಪವರ್ ಏನು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ರೂ ನನ್ನ ಅರೆಸ್ಟ್ ಮಾಡೋ ಕನಸು ಇನ್ನೂ ಕಾಣ್ತಾ ಇದೆ DGP. ಪಾಸಿಟಿವ್ ಆಟಿಟ್ಯೂಡ್. ಅಂದ್ಹಾಗೆ ಈ ರುದ್ರಪ್ರತಾಪ್ ಕ್ಲಬ್ ಓಪನಿಂಗ್ ಸೆರೆಮನಿಗೆ ಚೀಫ್ ಗೆಸ್ಟ್ ಯಾರು ಗೊತ್ತಾ? ಚೀಫ್ ಗೆಸ್ಟ್ ನ ನೋಡಿ ಶಾಕ್ ಆಗಿರ್ಬೇಕಲ್ಲ. ಅವನು ಬೇರೆ ಯಾರು ಅಲ್ಲ, ಮೋಸ್ಟ್ ಕರಪ್ಟೆಡ್ ಆಫೀಸರ್ ACP ಸೂರ್ಯ, ಸನ್ ಆಫ್ ದ ಮೋಸ್ಟ್ ಸಿನ್ಸಿಯರ್ ಆಫೀಸರ್ DGP ಅಗ್ನಿ. ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ನಿನ್ನ ಮಗ. ನನಗ್ ಗೊತ್ತಿರ್ಲಿಲ್ಲ ನೀನೇ ನನ್ ಮಗ. ಬೇಡ, ಯಾವತ್ತೋ ಸತ್ಸಮಾಧಿ ಆಗಿರೋ ಸಂಬಂಧಕ್ಕೆ ಮತ್ತೆ ಜೀವ ಬರಲ್ಲ. ಈ ಡಿಪಾರ್ಟ್ಮೆಂಟ್ಗೆ ನೀವು ಹೀರೋ, ನಿಮಗೆ ನಾನು ವಿಲ್ಲನ್. ನೀವಿಡೋ ಪ್ರತಿ ಹೆಜ್ಜೆಗೂ ಅಡಗಾಲಿಡ್ತಾನೆ ಇರ್ತೀನಿ. ಹೇಗೆ ಅಂತೀರಾ? ಜಸ್ಟ್ ವೇಟ್ ಅಂಡ್ ವಾಚ್. ಸರ್ ಗುಡ್ ಮಾರ್ನಿಂಗ್ ಸರ್. ಸೂರ್ಯ ಇಲ್ಲಿ? ಸರ್ ಸಾಹೇಬ್ರು ಅವ್ರ ತಂಗಿ ಹಠ ಮಾಡಿದ್ರು ಅಂತ ರಜಾ ಹಾಕಿ ವಂಡರ್ಲಾಗ್ ಬಂದಿದ್ದಾರೆ ಸರ್. ತಂಗಿನ? ಸೂರ್ಯ ಗೌಡ್ರೆ, ಅಫಿಷಿಯಲ್ ಆಗಿ ಡ್ಯೂಟಿಗೆ ಇವತ್ತು ನಾನು ರಜಾ ಹಾಕಿದ್ದೀನಿ. ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಯಾವುದೇ ವಿಷಯ ಇದ್ರು ನಾಳೆ ನಾನೇ ಬಂದು ಸಾಹೇಬ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ. ನಾನಿಲ್ಲಿ DGP ಆಗಿ ಬಂದಿಲ್ಲ, ನಿನ್ನ ಅಪ್ಪನಾಗಿ ಬಂದಿದ್ದೀನಿ.
ನಾನ್ ಚಿಕ್ಕವನಾಗಿದ್ದಾಗ ನಮ್ಮಮ್ಮ ನನ್ನ ತಂಗಿನ ನನ್ನಿಂದ ದೂರ ಮಾಡಿ ನನ್ನ ಸಂತೋಷನ ಕಿತ್ಕೊಂಡಿದ್ದು. ಪುಣ್ಯಾತ್ಮರು ಈಗ ಮತ್ತೆ ಅಪ್ಪ ಅಂತ ಹೇಳ್ಕೊಂಬಂದು ಇರೋ ಅಲ್ಪ ಸ್ವಲ್ಪ ನೆಮ್ಮದಿನೂ ಕಿತ್ಕೋಬೇಕು ಅಂತಿದಾರ. ಗೌಡ್ರೆ, ಸೂರ್ಯ ಪ್ಲೀಸ್, ನಾ ಕ್ಲಾರಿಫೈ ಮಾಡ್ತೀನಿ. 10 ನಿಮಿಷ ಟೈಮ್ ಕೊಡು. ನಮ್ ಬೀದಿ ಮಕ್ಳೆಲ್ಲ ಅವ್ರ ಅಪ್ಪನ ಜೊತೆ ಸೈಕಲ್ ಓಡಿಸೋರು, ಪಟಾಕಿ ಹೊಡೆಯೋರು, ಗಣೇಶನ್ ತಂದು ಕೂರ್ಸೋರು. ಆದ್ರೆ ನಾನು ಅಪ್ಪ ಇದ್ರೂ ಅನಾಥವಾಗಿ ಬೆಳೆದ್ಬಿಟ್ಟೆ. ಈಗ ಅದ್ಯಾವ ಮುಖ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಗೌಡ್ರೆ, ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ತೊಲಗಿ. ಸೂರ್ಯ, ನನ್ನ ಮಾತು ಕೇಳು. ಗೌಡ್ರೆ ಸರ್, ಸಾಹೇಬ್ರಿಗೆ ನಾನು ಹೇಳಿದ ಅರ್ಥ ಆಗಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲಿ ಸರಿಯಾಗಿ ಅರ್ಥ ಆಗೋ ತರ ಹೇಳಿ ಇಲ್ಲಿಂದ ಕಳ್ಸ್ಕೊಡಿ. ಸಾಹೇಬ್ರಿಗೆ ಅವರು ಅಪ್ಪ. ಯಾವ ಜನ್ಮದ ಪುಣ್ಯನೋ ಏನೋ, ಮನ್ವಿತ ನನ್ನ ತಂಗಿಯಾಗಿ ಸಿಕ್ಕಿದ್ದಾಳೆ. ಸಾಹೇಬ್ರು ನೆರಳುತ್ತಾಗಿ ಏನೋ ಅನಾಹುತ ಆಗೋದು ಬೇಡ. ನಡೆಯಮ್ಮ. ಗೌಡ್ರೆ, ಹೇಳಿ ಸರ್. ಮನ್ವಿತ ಆಟ ಮುಗಿಸಿದ್ಮೇಲೆ ಮನೆಗೆ ಬಿಟ್ಬಿಡಿ. ಓಕೆ ಸರ್. ಹೇಳ್ ಮನ್ವಿತಾ. ನಾನು ಏನ್ ಹೇಳೋಕ್ ಬಂದೆ ಅಂದ್ರೆ ಏನೋ ನನಗೆ ಅವ್ರ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ. ಹತ್ತು ನಿಮಿಷ ಟೈಮ್ ಕೊಟ್ರೆ ನನ್ನ ಬಿಟ್ಬಿಡ್ತೀನಿ ಅಂದಿದ್ಯಲ್ಲ, ಹೇಳು ಅದೇನು? ನಿಮ್ಮ ಅಕ್ಕನ್ ಹಲೋ, ಏನು ಪೊಲೀಸ್ ಅವರು ಅಂದ್ರೆ ಬರೀ ಬೈಯೋರು ಅನ್ಕೊಂಡ್ರ? ನಾನು ಹೇಳಿದ್ದು ನಿಮ್ಮ ಅಕ್ಕನಿಗೂ ಓಕೆ, ನಿಮ್ ಬಾವನ್ಗೂ ಓಕೆ, ನೀನು ಓಕೆ ಮಾಡ್ಬಿಟ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಫ್ಯಾನ್ಸ್ ಮುಂದೆ ಮದುವೆ ಆಗಿ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಫಾರಿನ್ಗೆ ಹನಿಮೂನ್ ಹೋಗೋಣ ಅಂತಿದ್ದೀನಿ. ಏನಂತೀಯಾ? ಅದ್ರ ಬದಲು ನೀನು ನಿಲ್ಲೆ ಕೊಂದು ಜೈಲ್ ಸೇರ್ಕೋಬೇಕು ಅಂತಿದ್ದೀನಿ. ಏನಂತೀರಾ? ಸೈನಿಕ್ರೆ, ನನ್ನ ಪಟಾಕಿ ರೆಬಲ್ ಆಗಿ ಮಾತಾಡ್ತಿದ್ರೆ ಡಬಲ್ ಚೆನ್ನಾಗಿ ಕಾಣ್ತಾಳೆ. ನಿಂತ್ಕೊಳ್ಳೆ ಪಟಾಕಿ. ಹೋಗಲೇ ರೇ ಗೌಡ್ರ, ನನ್ನ ಪಟಾಕಿ ಸಿಡಿಯೋದ್ ನೋಡ್ತಿದ್ರೆ ಯಾರಿಗಾದ್ರೂ ಬೋಲ್ಡ್ ಗಿಲ್ಡ್ ಆಗ್ಬಿಟ್ಟು ಬಿಟ್ಟು ನೀ ಬಾಸ್. ನಮ್ ಸಂಗೀತ ಮೇಡಮ್ ಕುಲ ಎಂತದ್ದು, ಗೋತ್ರ ಎಂತದ್ದು, ನಮ್ಮ ಅವ್ವಣ್ಣಿ 24 ಕ್ಯಾರೆಟ್ ಗೋಲ್ಡ್ ಸರ್. ಹೌದು, ನಾನು ಆಲ್ರೆಡಿ ಒಬ್ಬನ ಜೊತೆ ಲವ್ ಅಲ್ಲಿದ್ದೀನಿ. ಏಯ್, ನಾನ್ ರಿಯಾಕ್ಷನ್ ಕೊಡ್ಬೇಕು, ನೀವೆಲ್ಲ ಯಾಕೋ ರಾಂಗ್ ರಿಯಾಕ್ಷನ್ ಕೊಡ್ತಿದ್ದೀರಾ? ಯಾರವನು ನನ್ನ ಸೌತಿಗ? ನಾನ್ ಹೇಳಲ್ಲ. ಅವನು ಯಾರು ಅಂತ ನೀನ್ ನನಗೆ ಹೇಳಿದ್ರೆ ನಾನು ನಿನ್ ತಂಟೆಗೆ ಬರಲ್ಲ. ಅವನೇ ಸ್ಮೆಲ್ಲಿಂಗ್ ಸ್ಟಾರ್ ಸುಭಾಷ್, ಮೈ ಲವ್. 3 ತಿಂಗಳ ಹಿಂದೆ ದಿಸ್ ಇಸ್ ಮೈ ಲವ್ ಸ್ಟೋರಿ. ಅರ್ಥ ಆಯ್ತಾ? ಬಾಯ್. ಸೈನಿಕ್ರೆ, ಇವನು ಬಯೋಡೇಟಾ ಏನು? ಮೊದಲೆಲ್ಲ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದ ಬಾಸ್. ಲ್ಯಾಂಡ್ ರೇಟು ಜಾಸ್ತಿ ಆದ್ಮೇಲೆ ಅವ್ರ ತಾತನ ಕಡೆಯಿಂದ ಒಂದು ಆಸ್ತಿನ ಸ್ವಲ್ಪನೇ ಮಾರಿ 6 ಸಿನಿಮಾ ಮಾಡಿದಾನೆ. ದುಡ್ಡು ಕೊಟ್ಟು ಯಾವ ನನ್ನ ಮಗನ ಇವ್ನು ಸಿನಿಮಾ ನೋಡಲ್ಲ ಬಾಸ್. ಆದ್ರೂ ಇವನ್ ಬಿಡಲ್ಲ, ಇವನೇ ದುಡ್ಡು ಕೊಟ್ಟು ಸಿನಿಮಾ ತೋರಿಸ್ತಾನೆ. ಅವನ್ ಮೈ ದುರ್ನಾತ. ಅದನ್ನೇ ಅವನು ಹೈಲೈಟ್ ಮಾಡ್ಕೊಂಡು ಸ್ಮೆಲ್ಲಿಂಗ್ ಸ್ಟಾರ್ ಅಂತ ಹೆಸರಿಟ್ಕೊಂಡಿದ್ದಾನೆ. ಚೆನ್ನಾಗಿದ್ದೀರಾ? ಇದು ಅವನ್ ಫೇಮಸ್ ಡೈಲಾಗ್ ಬಾಸ್. ಚೆನ್ನಾಗಿದ್ದೀರಾ? ಸಾಟೋಕೆ ಆ ಪೈಟ್ಗಳನ್ನೆಲ್ಲ ಹಾಸ್ಪಿಟ್ಲಿಗೆ ತಾಕಿ. ಡೈರೆಕ್ಟ್ರೇ ಸರ್, ನಂಗೆ ಈ ಆಕ್ಷನ್ ಹೊಡಿ ಬಡಿ ಕಡಿ ಸೀನ್ಗಳು ಮಾಡಿ 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 ಬೋರ್ ಆಗ್ಬಿಟ್ಟಿದ್ದಾರೆ. ಹೊಸದೇನು ಕ್ರಿಯೇಟ್ ಮಾಡ್ರೆ. ಯಾವ ತರ ಸರ್? ರೈನ್ ಎಫೆಕ್ಟ್ ಅಲ್ಲಿ ಇಂಟೆನ್ಸ್ ಸೀನ್ ಮಿಕ್ಸ್ ಮಾಡಿ ರೊಮ್ಯಾಂಟಿಕ್ ಸಾಂಗ್ ಮಾಡಿ ಲಿಪ್ ಟು ಲಿಪ್ ಲಾಕ್ ಮಾಡಿದ್ರಿ.
ಇದೇನಿದು ನಾನೇನು ಮಾಡ್ದೇನೆ ವಾಂತಿ ಮಾಡ್ಕೋತಾವಳೆ. ಇಮ್ಯಾಜಿನೇಷನ್ ಸಾಕು ವಾಂತಿ ಮಾಡ್ಕೊಳಕ್ಕೆ. ನನ್ ಟ್ಯಾಲೆಂಟ್ ಅನ್ನ ಹಿಂದಿ ರಸ ತೆಗಕ್ಕೆ ಇಂಡಿಯಾದಲ್ಲಿ ಒಬ್ಬ ಡೈರೆಕ್ಟರ್ ಇಲ್ಲ. ಹಾಲಿವುಡ್ ಇದ್ದಾರೆ ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೇಕು. ಇವ್ನ ಟ್ಯಾಲೆಂಟ್ ಇಲ್ಲೇ ತಡ್ಕೊಳಕ್ ಆಗ್ತಿಲ್ಲ, ಇನ್ ಹಾಲಿವುಡ್ ಬೇರೆ ಕೇಳು. ಈ ಮೈಂಡ್ ವಯಸ್ಸ ನನಗೆ ಇಷ್ಟ ಆಗಲ್ಲ. ನಿಮ್ ನೋಡಕ್ಕೆ ACP ಸಾಹೇಬರು ಬಂದಿದ್ದಾರೆ. ಏನ್ ಸಮಾಚಾರ ಸರ್? ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ನೀವ್ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಟ್ರೆ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಲಕ್ಷಾಂತರ ಹುಡುಗಿಯರು ನನ್ನನ್ನ ಲವ್ ಮಾಡ್ತೀನಿ ಅಂತ ಆಶಾ ಗೋಪುರ ಕಟ್ಕೊಂಡಿದ್ದಾರೆ. ಪೂರ್ ಕ್ರೇಜಿ ಗರ್ಲ್ಸ್. ಅದರಲ್ಲಿ ನಿನ್ನವಳು ಯಾರು? ಐ ಡೋಂಟ್ ನೋ. ಬಸ್ ಇವ್ರೆ. प्यास तू आ गई मन को रास रास अब तो तू आजा पास पास है गुजारिश. ಈ ಹುಡುಗಿ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ. ನನ್ ಲವನ ನೀನಾಗ ಲವ್ ಮಾಡ್ತೀಯಾ? ಮಿಸ್ಟರ್ ಸ್ಮೆಲ್ಲಿಂಗ್ ಸ್ಟಾರ್, ಇನ್ನೂ ಒಂದ್ಸಲ ಯೋಚನೆ ಮಾಡಿ. ಸೆಕ್ಷನ್ 801 ಪ್ರಕಾರ ನೀವು ಯಮನಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ. ಬೇಕಾದ್ರೆ ಇನ್ನು ಕಳ್ಕೊಡ್ತೀನಿ, ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗಲ್ಲ. ಈ ಕನ್ಯಾಮಣಿ ನನ್ನ ಅರಗಿಣಿ. ಹ್ಯಾಪಿ ಬರ್ತಡೆ ಸರ್. ಆದರಿದ್ರ ನಾಳೆ ಅಲ್ವೇನೋ? ಇಲ್ಲ ಸರ್, ನಿನ್ನೆ ಇಡೀ ದಿನ 801 ಜಿಂಚಾಕ್ ಆಗೋಯ್ತು. ಅಂದ್ರೆ ಇಡೀ ನೈಟ್ ಅಂಡ್ ಡೇ ರೂಪಿದಾರ. ಸರ್, ನೀವೊಬ್ಬ ಯೂತ್ ಸ್ಟಾರ್ ನ ತುಂಬಾ ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನನ್ನ ಫ್ಯಾನ್ಸಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಇಡೀ ದೇಶನೇ ಶೇಕ್ ಆಗ್ಬಿಡುತ್ತೆ. ಇದೊಂದು ಸ್ವಲ್ಪ ಊರಿ ಸರ್. ಓಕೆ. ಯೂತ್ ಸ್ಟಾರ್, ಏನ್ ಗಾಳಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇದೆ? ನಾನು ಊಟನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಿಂದು ಡಯಟ್ ಮಾಡಿ 7 ಪ್ಯಾಕ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಗಾಳಿನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇದೆ ಸರ್. ಯಾವನೋ ನನ್ನ ತಂಗಿನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ದೋನು? ಇವನೇ ಕೌಬಾಯ್ ಕರಿಯ ಅಲ್ಲ, ಇವನಾ? ನಾವು ಸೇಮ್ ಕಲರ್. ಏನೋ ಮುದಿ ನನ್ ಮಗನೇ, ನೋಡೋದಕ್ಕೊಳ್ಳೆ ಸೀದೋಗಿರೋ ಇಜ್ಜರ್ ತರ ಇದ್ಯಾ. ನಿನಗೆ ಬೆಣ್ಣೆ ತರ ಇರೋ ನನ್ ತಂಗಿನೇ ಬೇಕಾ? ನಿನ್ನ ನೋ ಮುದಿಯಾ, ಓನ್ಲಿ ಯಂಗ್. ಓಕೆ. ಸ್ಮೆಲ್ಲಿಂಗ್ ಸ್ಟಾರ್ ಸುಭಾಷ್ ಸರ್, ನೀವಾ ಸರ್? ನಾನ್ ನಿಮ್ ದೊಡ್ಡ ಫ್ಯಾನು. ನಿಮ್ ಡೈಲಾಗ್ ಚೆನ್ನಾಗಿದ್ದೀರಾ ಅಂದ್ರೆ ನನಗ್ ಪಂಚ ಪ್ರಾಣ. ಹೌದಾ? ಕಬೋಲುಡು. ಹಾಯ್ ಶುಭ ಡಾರ್ಲಿಂಗ್. ಬಿಳಿ ರಸಗುಲ್ಲ. ಟೇಕ್ ದಿಸ್ ಡಾರ್ಲಿಂಗ್. ಸ್ಮೆಲ್ಲಿಂಗ್ ಸ್ಟಾರ್ ನ ಸ್ಮೆಲ್ ತಿಳ್ಕೊಳಕಾಗದೇ ಇರೋ ನೀನು ಸ್ಮೆಲ್ಲಿಂಗ್ ಸ್ಟಾರ್ ನ ಲವ್ ಮಾಡ್ತೀಯಾ? ನನ್ಗೆ ಅವಮಾನ ಮಾಡೋದು ಒಂದೇ, ನನ್ನ ಸ್ಮೆಲ್ಲಿಗೆ ಅವಮಾನ ಮಾಡೋದು ಒಂದೇ. ಐ ಹೇಟ್ ಯು. ಸಾರಿ ಶುಭ, ಟಾಸ್ಟಾಲಜಿ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾನು ಅಷ್ಟೇ, ನನ್ನ ಸ್ಮೆಲ್ಗಿಂತ ನಿನ್ನೆ ಹೆಚ್ಚು ಪ್ರೀತಿ ಮಾಡ್ತೀನಿ. ಏನು ಹೊಡ್ಸ್ಕೊಂಡ್ರಿ ಸರ್ ನೀವು? ಸಖತ್ತಾಗಿ ಹೊಡ್ಸ್ಕೊಂಡ್ರಿ. ನೀವೇ ಸೂಪರ್ ಹೀರೋ. ಹುಚ್ಚ ಬಾಯಿ ಬಿಡ ಪ್ರಾಣಿ. ಸೂಪರ್ ಅಂತೆ ಡೂಪರ್ ಅಂತೆ ಇಲ್ಲಿ ಹುಚ್ಚನಾಗಿ ಹೊಡೆದಾಗ ಹೊಡಿತಾವ್ರೆ. ನಾನ್ ನಿಮ್ ತಂಗಿನ ಲವ್ ಮಾಡ್ತಿಲ್ಲ ಅಂತ ಹೇಳು. ನನ್ ವಯಸ್ಸು ಎಷ್ಟು, ಅವಳ ವಯಸ್ಸು ಎಷ್ಟು? ಈ ಗಿಣಿ ACP ಅರಗಿಣಿ. ಹೊಳಿತು ನನ್ನ ಮುಂದಿನ ಪಿಕ್ಚರ್ ಟೈಟ್ಲ್ ಹೊಳಿತು. ಗಿಣಿ ನನ್ನ ಅರಗಿಣಿ. ಕೊಡ್ತಿರೋ ಫೋರ್ಸ್ಗೆ ಮೆಟ್ಲಿಗಿಟ್ಲಾಗ್ಬಿಟ್ಟ. ಸುಭಾಷ್ ಬಂಗಾರು, ನನ್ನ ಹತ್ರ ಡೋಂಗಿ ಎಲ್ಲ ಬೇಡ. ಈಗ್ಲಾದ್ರೂ ಒಪ್ಕೊ, ನೀ ನನ್ನ ಲವ್ ಮಾಡ್ತೀಯಾ ಅಂತ. ನಿನ್ನಂತ ಉಡಾಫೆ ಪೊಲೀಸ್ನ ನಾನಲ್ಲ, ಬೇರೆ ಯಾವ ಹುಡುಗಿನೂ ಲವ್ ಮಾಡಲ್ಲ. ಕಾಕಿ ಹಾಕಕ್ಕೆ ನಿನ್ನ ಲಾಯಕು. ಪೊಲೀಸ್ ಆಫೀಸರ್ ಅಂದ್ರೆ ಸಿನ್ಸಿಯರ್ ಆಗಿರ್ಬೇಕು, ಖಡಕ್ ಆಗಿರ್ಬೇಕು, ಖದರ್ ಆಗಿರ್ಬೇಕು. ನೀನು ಸೈನಿಕ್ರೆ, ಖಡಕ್ ಆಗಿ ಖದರ್ ಆಗಿರೋ ಪೊಲೀಸ್ ಆಫೀಸರ್ ಹೇಗಿರ್ತಾರೆ? ಬಾಸ್ ಅಲ್ಲಿ ನೋಡಿ. ಇದು ನೀನು ಇದುವರೆಗೆ ನೋಡದೇ ಇರೋ ಬೆಲ್ಟ್. ದ ಮೋಸ್ಟ್ ಪವರ್ಫುಲ್ ಬೆಲ್ಟ್ ಆಫ್ ದಮ್ ಆಲ್, ದ ಪೊಲೀಸ್ ಬೆಲ್ಟ್. ಇಲ್ಲಿ ನಾನೇ ಪೊಲೀಸ್, ನಾನೇ ದಾದಾ.
ಭಾರತಿ ಮೇಡಮ್ ಬಂದಿದ್ದಾರೆ. ಬಾಳ ಬಂಗಾರ ನೀನು, ಹಣೆಯ ಸಿಂಧೂರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ. ಫಿಲ್ಮ್ ಸ್ಟಾರ್ಸ್ ನ ಇಮ್ಯಾಜಿನ್ ಮಾಡ್ಕೊಂಡ ತಕ್ಷಣನೇ ನಿನಗ್ ಸೀರಿಯಸ್ನೆಸ್ ಬರಲ್ಲ, ನೀನ್ ಸಿನ್ಸಿಯರ್ ಆಗಲ್ಲ. ಲೈಫೇ ಬೇರೆ, ಸಿನಿಮಾನೇ ಬೇರೆ. ನೀನೊಬ್ಬ ಕರಪ್ಟ್ ಪೊಲೀಸ್ ಆಫೀಸರ್. ಐ ಹೇಟ್ ಯು. ಐ ಹೇಟ್ ಯೋರ್ ಕ್ಯಾರೆಕ್ಟರ್. ಐ ಹೇಟ್ ಯೋರ್ ಆಟಿಟ್ಯೂಡ್. ಹಲೋ, ಸ್ಟಾಪ್ ಇಟ್. ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ